ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಇವತ್ತಿನ ರೆಸಿಪಿ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕ. ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಯಾ ಸಿಸ್ಟರ್ಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಚಿಕನ್ ಸುಕ್ಕ ಮಾಡೋಕ್ಕೆ ಬೇಕಾಗಿರುವಂತಹ ಐಟಮ್ಸು 2 ಸ್ಪೂನು ಧನಿಯಾ ಕಾಳು ಅಥವಾ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಸ್ವಲ್ಪ ಮೆಣಸಿನ್ಕಾಯಿ, ಕೆಂಪು ಮೆಣಸು, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಸ್ವಲ್ಪ ಗರಂ ಮಸಾಲ ಐಟಮು ಮೆಂತ್ಯ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ತೆಂಗಿನಕಾಯಿ ತುರಿ, 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಸೊ ಮೊದಲನೇದಾಗಿ ಒಂದು ಪ್ಯಾನಲ್ಲಿ ನಾನು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಎಣ್ಣೆ ಸಹ ಹಾಕಿ ಫ್ರೈ ಮಾಡ್ಬೋದು. ನಾನಿಲ್ಲಿ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರುವಂತಹ ಕಾಳು ಮೆಣಸು, ಹಾಗೆ ಗರಂ ಮಸಾಲ ಐಟಮ್ಸು, ನೆಕ್ಸ್ಟು ಹಾಗೆ ಮೆಂತ್ಯ ಸಹ ಹಾಕೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಈ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅದೇ ಪ್ಯಾನಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕಿ ಈರುಳ್ಳಿನ ಹಾಕ್ಕೊಂಡು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಈಗ ನಾನಿಲ್ಲಿ ತೆಂಗಿನಕಾಯಿ ತುರಿನ ಹಾಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇದು ಪ್ರಾಪರ್ ಫ್ರೈ ಆಗಬೇಕು, ಅರಿಶಿನದ ವಾಸನೆ ಎಲ್ಲ ಹೋಗಬೇಕು. ನೋಡ್ಬೋದು ನೀವು ಇಲ್ಲಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಫ್ರೈ ಮಾಡಿದ್ರೆ ಸಾಕು. ಸೊ ಹುರಿದಿರುವಂತಹ ತೆಂಗಿನಕಾಯಿ ತುರಿ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ನಾನು ತೆಗೆದಿಟ್ಕೊಂಡಿರುವಂತಹ ಶುಂಠಿನ ಹಾಕಿ 1 ರೌಂಡು ಗ್ರೈಂಡ್ ಮಾಡ್ಕೊತೀನಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಮೆಣಸಿನ್ಕಾಯಿ, ಧನಿಯಾ ಕಾಳು ಹಾಗೆ ಗರಂ ಮಸಾಲ ಐಟಮ್ಸ್ ಏನೇನು ತೊಗೊಂಡಿದ್ನೋ ತೊಗೊಂಡು ನಾನಿಲ್ಲಿ ಸುಕ್ಕ ಮಸಾಲನ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಉಪಯೋಗಿಸ್ತಿರೋದು ಅರ್ಧ kg ಚಿಕನ್. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲಿ ಅಥವಾ ಒಂದು ಪ್ಯಾನ್ಗೆ ಒಂದು 3ರಿಂದ 4 ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ತೆಂಗಿನ ಎಣ್ಣೆ ಸಹ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಪ್ರಾಪರ್ ಆಯಿಲಲ್ಲಿ ಫ್ರೈ ಆಗೋವರೆಗೂ ಫ್ರೈ ಮಾಡಿ ತೆಳ್ಳಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಅದನ್ನು 2 ನಿಮಿಷ ಫ್ರೈ ಮಾಡಿದ್ಮೇಲೆ ತೆಗೆದಿಟ್ಕೊಂಡಿರುವಂತಹ ಚಿಕನ್ನ ಹಾಕಿ ಒಂದು 2ರಿಂದ 3 ರೌಂಡು ಇದನ್ನು ಪ್ರಾಪರಾಗಿ ತಿರುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೆ ಒಂದು 2 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಅರಿಶಿನ ಹಸಿ ವಾಸನೆ ಹೋಗೋವರೆಗೂ ಪ್ರಾಪರಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನೀವು ಇಲ್ಲಿ ಈಗ ಪ್ರಾಪರ್ ಫ್ರೈ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಚಿಕನ್ ಸುಕ್ಕ ಪೌಡರ್ ಇತ್ತಲ್ಲ ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿರೋದ್ರಿಂದ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಸಾಲೆನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಚಿಕನ್ ಸುಕ್ಕ ರೆಡಿ ಪೌಡರ್ಸು ಸಹ ಬರುತ್ತೆ, ಅದನ್ನು ಸಹ ಉಪಯೋಗಿಸ್ಕೊಬೋದು. ಅಥವಾ ನಾನು ಹೇಗೆ ಮಾಡೋದನ್ನ ಅದೇ ರೀತಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ನಿಮಗೆ ಮಿಡಲಲ್ಲಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಪ್ರಾಪರಾಗಿ ಬೇಯುತ್ತೆ. ಒಂದೇ ಸಲ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ಅದೊಂಥರ ಫ್ರೈ ಅಥವಾ ಗ್ರೇವಿ ಥರ ಟರ್ನ್ ಆಗಿಬಿಡುತ್ತೆ. ಸೊ ನಿಮಗೆ ಬೇಕಾದಾಗ ಒಂದು 3 ಸ್ಪೂನು ಅಥವಾ 4 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಪ್ರಾಪರಾಗಿ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ನೋಡಿ ನಾನೀಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ತೆಗೆದಿದ್ದೀನಿ. ಚಿಕನ್ ಎಲ್ಲ ಪ್ರಾಪರಾಗಿ ಕುಕ್ ಆಗಿದೆ. ಸೊ ಒಂದು 2-3 ಸಲ ಚೆನ್ನಾಗಿ ತಿರುಗಿಸಿ ಹಾಕಿರುವಂತಹ ಮಸಾಲೆ ಎಲ್ಲ ಚಿಕನ್ಗೆ ಅಬ್ಸರ್ವ್ ಆಗಬೇಕು. ಸೊ ಫೈನಲಾಗಿ 90% ಚಿಕನ್ ಬೆಂದ ಮೇಲೆ ನೀವು ಕಾಯಿ ತುರಿನ ತೆಗೆದಿಟ್ಕೊಂಡಿದ್ವಲ್ಲ ಹುರಿದು ಮತ್ತೆ ಮಿಕ್ಸ್ ಮಾಡಿ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ. ಸೊ ಚಿಕನ್ ಸುಕ್ಕಾಗೆ ಮೇನ್ ಇಂಗ್ರೀಡಿಯೆಂಟ್ ತೆಂಗಿನಕಾಯಿ ಅಂತಲೇ ಹೇಳ್ಬೋದು, ಹಾಗೆ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಅದನ್ನು ತಿರುಗಿಸಿ ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಚಿಕನ್ ಸುಕ್ಕ ರೆಡಿ ಆಗಿದೆ. ಇದು ನೀರು ದೋಸೆಗೆ ಅಥವಾ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೊ ಈಸಿ ರೆಸಿಪಿ ಅನಿಸ್ತು ಅಂದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ವಿಆರ್ ಸಿಸ್ಟರ್ಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.